17 ವರ್ಷಗಳ ಬಳಿಕ ಕೋಟ್ಯಂತರ ಭಾರತೀಯರ ಕನಸು ನನಸಾಗಿದೆ. ಟಿ20 ವಿಶ್ವಕಪ್ನಲ್ಲಿ ಭಾರತ ಅವಿಸ್ಮರಣೀಯ ಐತಿಹಾಸಿಕ ಗೆಲುವನ್ನ ಸಾಧಿಸಿದ್ದು, ಬರೋಬ್ಬರಿ ದಶಕಗಳ ಬಳಿಕ ಟೀಂ ಇಂಡಿಯಾ ಟಿ20 ವಿಶ್ವ ಕಿರೀಟವನ್ನ ಗೆದ್ದು ಬೀಗಿದೆ. ದಕ್ಷಿಣ ಆಫ್ರಿಕಾವನ್ನ 7 ರನ್ಗಳಿಂದ ಸದೆಬಡಿದು 2007ರ ಬಳಿಕ ಮತ್ತೊಮ್ಮೆ ಟೀಂ ಇಂಡಿಯಾ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದೆ. ಸದ್ಯ ಗೆಲುವಿನ ಖುಷಿಯಲ್ಲಿರೋ ನಮ್ಗೆಲ್ಲ ಮೈದಾನದಲ್ಲಿ ಮಿಂಚಿದ್ದ ಆಟಗಾರರಷ್ಟೇ ಹೀರೋಗಳಾಗಿ ಕಾಣ್ತಿದ್ದಾರೆ. ಆದ್ರೆ ಟೀಂ ಇಂಡಿಯಾ ಗೆಲುವಿನ ಹಿಂದಿನ ನಿಜವಾದ ರೂವಾರಿ ಅದು ರಾಹುಲ್ ದ್ರಾವಿಡ್. ಹೌದು, ಭಾರತ ಕ್ರಿಕೆಟ್ ಟೀಮ್ ಅನ್ನ ಸದೃಢವಾಗಿ ಮುನ್ನಡೆಸಿ ಟ್ರೋಫಿಯನ್ನ ಗೆದ್ದು ಬೀಗಲು ಕಾರಣವಾದವರು ಗುರು ರಾಹುಲ್ ದ್ರಾವಿಡ್. ಭಾರತಕ್ಕೆ ಟಿ20 ವಿಶ್ವಕಪ್ ಕಿರೀಟವನ್ನ ಗೆಲ್ಲಿಸಿಕೊಡುವಲ್ಲಿ ಕನ್ನಡಿಗ ರಾಹುಲ್ ದ್ರಾವಿಡ್ನ ಅಪ್ರತಿಮ ಪರಿಶ್ರಮವಿದೆ. ಹೌದು, ಹೆಜ್ಜೆ ಹೆಜ್ಜೆಗೂ ಸೋಲು, ಅವಮಾನವನ್ನ ಮೆಟ್ಟಿ ನಿಂತ ದ್ರಾವಿಡ್ ದ್ರೋಣಾಚಾರ್ಯನಂತೆ ಸಮರ್ಥವಾಗಿ ಟೀಂ ಇಂಡಿಯಾಗೆ ಮಾರ್ಗದರ್ಶನ ಮಾಡಿದ್ದಾರೆ. ಹಾಗಿದ್ರೆ ದ್ರಾವಿಡ್ ವಿಶ್ವ ಮಟ್ಟದ ಟೂರ್ನಿಗೆ ಒಂದು ಬಲಿಷ್ಠ ತಂಡವನ್ನ ಹೇಗೆ ಕಟ್ಟಿದ್ರು, ಯಾವೆಲ್ಲ ರಣತಂತ್ರಗಳನ್ನ ಹೆಣೆದು ಎದುರಾಳಿಗಳಿಗೆ ಸೋಲಿನ ರುಚಿ ತೋರಿಸಿದ್ರು, ಹೇಗಿತ್ತು ದ್ರಾವಿಡ್ ಅವರ ಕೋಚಿಂಗ್ ಕಹಾನಿ, ಹೇಳ್ತೀನಿ ಕೇಳಿ. ಈ ಬಾರಿ ವಿಶ್ವಕಪ್ ಗೆಲುವಿನ ಹಿಂದೆ ರಾಹುಲ್ ದ್ರಾವಿಡ್ ಪರಿಶ್ರಮ ಅಡಗಿದೆ. ಅದರಲ್ಲೂ ತಮ್ಮ ಗರಡಿಯಲ್ಲಿ ಪಳಗಿದ್ದ ಹುಲಿಗಳ ಪ್ಲಸ್ ಮೈನಸ್ ಗಳನ್ನ ರಾಹುಲ್ ಅರಿತಿದ್ರು. ಜೊತೆಗೆ ತಮ್ಮೊಂದಿಗೆ ಆಡಿದ ಕೆಲ ಆಟಗಾರರು ಕೂಡ ತಂಡದಲ್ಲಿದ್ದು ರಾಹುಲ್ ರನ್ನ ಗೆಲುವಿನ ಸನಿಹಕ್ಕೆ ಕೊಂಡೊಯ್ದಿತ್ತು. ಅದರಲ್ಲೂ ಪ್ರತಿಯೊಬ್ಬರ ಪ್ರತಿಭೆಗೆ ತಕ್ಕ ಹೊಣೆಗಾರಿಕೆಯನ್ನ ನೀಡಿದ್ದ ರಾಹುಲ್ ಒಬ್ಬೊಬ್ಬರನ್ನು ವಿಶ್ವಕಪ್ ಟ್ರೋಫಿಗೆ ಸಜ್ಜುಗೊಳಿಸಿದ್ರು. ಯಾವ ಆಟಗಾರನ ಮೇಲೂ ಒತ್ತಡವನ್ನ ಹೇರದೆ, ಯಾರನ್ನೂ ಕುಗ್ಗಲು ಬಿಡದೆ ಎಲ್ಲರನ್ನ ಒಟ್ಟಿಗೆ ಕೊಂಡೊಯ್ದಿದ್ರು. ಕೊನೆಗೆ ದ್ರಾವಿಡ್ ತೆರೆಮರೆಯಲ್ಲೇ ನಿಂತು ಆಟಗಾರರಿಗೆ ಶಕ್ತಿಯನ್ನ ನೀಡ್ತಿದ್ರು. ಕಳೆದ ಬಾರಿ ವಿಶ್ವಕಪ್ ಮುಂದಿಟ್ಟುಕೊಂಡು ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಹಲವು ಬದಲಾವಣೆ ಮಾಡಿದ್ದ ರಾಹುಲ್ ಟೀಕಾಕಾರರ ಬಾಯಿಗೆ ಆಹಾರವಾಗಿದ್ರು. ಆದ್ರೆ ಟಿ20ಗೂ ಮುನ್ನ ಐಪಿಎಲ್ ಆಟಗಾರರ ಪ್ರದರ್ಶನ ನೋಡಿದ್ದ ದ್ರಾವಿಡ್ ವಿಶ್ವಕಪ್ನಲ್ಲಿ ಹಲವು ಪ್ರಯೋಗಗಳನ್ನ ಮಾಡಿದ್ರು. ಕೊಹ್ಲಿಯನ್ನ ಆರಂಭಿಕನಾಗಿ ಆಡಿಸುವ ಪ್ರಯೋಗಕ್ಕೆ ಕೈ ಕೊಟ್ಟರು. ರಿಷಬ್ ಪಂತ್ ರನ್ನ 3ನೇ ಕ್ರಮಾಂಕದಲ್ಲಿ ಆಡಿಸಿ ಯಶಸ್ವಿಯಾದ್ರು. ಇನ್ನು ಸ್ಪಿನ್ನರ್ ವಿಶ್ವಕಪ್ ತಂಡಕ್ಕೆ ಸೇರಿಸಿಕೊಂಡು ಆರಂಭದಲ್ಲೇ ಟೀಕೆಗೂ ಕೂಡ ಒಳಗಾಗಿದ್ರು. ಆದ್ರೆ ಅದೇ ಸ್ಪಿನ್ನರ್ ಗಳು ಟ್ರೋಫಿ ಗೆಲುವಿನ ರೂವಾರಿಗಳು ಎಂಬುದನ್ನ ತೋರಿಸಿಕೊಟ್ರು. ಇನ್ನು ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಬದಲಾವಣೆ, ಅನಗತ್ಯ ಪ್ರಯೋಗ, ಕೆಲ ಪ್ರಮುಖ ಆಟಗಾರರಿಗೆ ಕೋಕ್, ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ದ್ರಾವಿಡ್ ಬೆಟ್ಟದಷ್ಟು ಟೀಕೆಯನ್ನ ಎದುರಿಸಿದ್ರು. ಆದ್ರೆ ಅದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ದ್ರಾವಿಡ್ ಒಬ್ಬ ಬಲಿಷ್ಠ ಗುರುವಾಗಿ ತಂಡವನ್ನ ತಿದ್ದಿದ್ರು. ಆಟಗಾರರ ಸರಿ ತಪ್ಪುಗಳನ್ನ ಅರಿತು ಎಲ್ಲರನ್ನ ಮುನ್ನಡೆಸಿದ್ರು. ರಾಹುಲ್ ಒಂದು ಮಹಾಗೋಡಿಯೇ ಇದ್ದಂತೆ. ಇವರ ವಿರುದ್ಧ ಯಾವೊಂದು ಟೀಕೆ ಟ್ರೋಲ್ಗಳಿಗೂ ಕೂಡ ದ್ರಾವಿಡ್ ಎಂದಿಗೂ ಕುಗ್ಲೇ ಇಲ್ಲ. ಎಲ್ಲರ ಕಾಲೆಳೆಯುತ್ತೆ ಕಾಲ, ನಂಗೂ ಟೈಮ್ ಬರುತ್ತೆ ಎಂದು ಸರಿಯಾದ ಟೈಮ್ ನೋಡಿ ಟ್ರೋಫಿಯನ್ನ ಹೊಡೆದಿದ್ದಾರೆ. ಕ್ರಿಕೆಟ್ ತಜ್ಞರ ಅಸಮಾಧಾನ, ಸೋಷಿಯಲ್ ಮೀಡಿಯಾದಲ್ಲಿನ ಟೀಕೆ, ಟಿಪ್ಪಣಿ, ವಿಮರ್ಶಾ ಪ್ರಹಾರಗಳನ್ನೇ ಸನ್ಮಾನವಾಗಿ ಸ್ವೀಕರಿಸಿ ಎಂದಿಗೂ ಎದೆಗುದ್ದದೆ ಬರೋಬ್ಬರಿ 17 ವರ್ಷದ ಬಳಿಕ ಭಾರತ ತಂಡ ಟ್ರೋಫಿಗೆ ಮುತ್ತಿಡುವಂತೆ ಮಾಡಿದ್ರು. 2021ರ ಕೊನೆಯಲ್ಲಿ ಭಾರತ ಕ್ರಿಕೆಟ್ ತಂಡಕ್ಕೆ ಮುಖ್ಯ ಕೋಚ್ ಆಗಿ ನೇಮಕಗೊಂಡ ದ್ರಾವಿಡ್ ಗೆಲುವಿನ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ. ಆ ಹಾದಿ ಅನೇಕರ ಅಸಮಾಧಾನದ ಕಲ್ಲು ಮಣ್ಣುಗಳಿಂದ ಕೂಡಿ ದುರ್ಗಮವಾಗಿತ್ತು. ಜೊತೆಗೆ ಐಸಿಸಿ ಟ್ರೋಫಿ ಗೆಲ್ಲಲೇಬೇಕೆಂಬ ಷರತ್ತಿನೊಂದಿಗೆ ಕೋಚ್ ಸ್ಥಾನವನ್ನು ನೀಡಲಾಗಿತ್ತು. ಆದ್ರೆ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಎದುರಾಗಿದ್ದ ಸೋಲು ದ್ರಾವಿಡ್ಗೆ ಹಿನ್ನಡೆಯನ್ನ ಉಂಟುಮಾಡಿತ್ತು. ಆದ್ರೆ ಆಗಲೂ ಹೊರ ಮಾತುಗಳಿಗೆ ಕಿವಿಗೊಡದೆ ಕೋಚ್ ಆಗಿ ರಾಹುಲ್ ತಮ್ಮ ನಿವೃತ್ತಿಯ ಕೊನೆಯ ಹಂತದಲ್ಲಿ ತಮ್ಮ ತಾಕತ್ತನ್ನ ತೋರಿಸಿದ್ದಾರೆ. ಭಾರತ ತಂಡಕ್ಕೆ ಟಿ20 ಕಿರೀಟವನ್ನ ತಂದುಕೊಟ್ಟಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ಕನ್ನಡಿಗನ ತಾಕತ್ತನ್ನ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ.